ಬಿಎಂಟಿಸಿ ನೌಕರರಿಗೆ ಸರ್ಕಾರದಿಂದ ಈಗ ಬಿಗ್ ಶಾಕ್. ನೌಕರರ ಮುಷ್ಕರಕ್ಕೆ ನಿರ್ಬಂಧ ಹಾಕಿದ ಬಿಎಂಟಿಸಿ ಡಿಸೆಂಬರ್ 31ರಿಂದ ಮುಷ್ಕರಕ್ಕೆ ಮುಂದಾಗಿರುವವರ ಮೇಲೆ ಬ್ರಹ್ಮಾಸ್ತ್ರ. ಬಿಎಂಟಿಸಿ ನೌಕರರಿಗೆ ಸರ್ಕಾರದಿಂದ ಈಗ ಬಿಗ್ ಶಾಕ್. ನೌಕರರ ಮುಷ್ಕರಕ್ಕೆ ನಿರ್ಬಂಧ ಹಾಕಿದ ಬಿಎಂಟಿಸಿ ಡಿಸೆಂಬರ್ 31ರಿಂದ ಮುಷ್ಕರಕ್ಕೆ ಮುಂದಾದ ನೌಕರರ ಮೇಲೆ ಈಗ ಸರ್ಕಾರದಿಂದ ಬ್ರಹ್ಮಾಸ್ತ್ರ. ನೌಕರರಿಗೆ ಬಿಎಂಟಿಸಿ ಆಡಳಿತ ಮಂಡಳಿಯಿಂದ ಎಚ್ಚರಿಕೆಯನ್ನು ಈಗ ಕೊಡಲಾಗಿದೆ. 2013ರ ಅನ್ವಯ ಬಿಎಂಟಿಸಿ ಸೇವೆ ಅತ್ಯವಶ್ಯಕ ಸೇವೆ ಎಂದು ಪರಿಗಣನೆ. ಮುಂದಿನ 6 ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ ಅಂತ ಈಗ ಜನವರಿ 1ರಿಂದ ಅನ್ವಯವಾಗುವಂತೆ 6 ತಿಂಗಳ ಮುಷ್ಕರಕ್ಕೆ ಈಗ ನಿರ್ಬಂಧವನ್ನು ಏರಿ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಅಧಿಕೃತ ಸೂಚನೆ ಹೊರಡಿಸಿದ ಬಿಎಂಟಿಸಿ ಅಥವಾ ಸಾರಿಗೆ ಇಲಾಖೆ ಆಡಳಿತ ಮಂಡಳಿ ಬಿಎಂಟಿಸಿ ನೌಕರರಿಗೆ ಸರ್ಕಾರದಿಂದ ಒಂದು ರೀತಿ ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾಕೆಂತಂದರೆ ಸಾರಿಗೆ ನೌಕರರು ಎಲ್ಲ ವಲಯದ ಸಾರಿಗೆ ನೌಕರರು ಡಿಸೆಂಬರ್ 31 ಬೆಳಗ್ಗೆ 6 ಗಂಟೆಯಿಂದ ಕೂಡ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಬಸ್ಸನ್ನು ರಸ್ತೆಗೆ ಇಳಿಸಲ್ಲ, ನಮ್ಮ ವೇತನ ಪರಿಷ್ಕರಣೆ ಆಗಬೇಕು, ನಮ್ಮ ಹಲವು ಬೇಡಿಕೆಗಳು ಈಡೇರಿಸಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು. ಸೊ ಹೀಗಾಗಿ ಬಿಎಂಟಿಸಿ ಸಾರಿಗೆ ನೌಕರರಿಗೆ ಆಡಳಿತ ಮಂಡಳಿ ಒಂದು ಬಿಗ್ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಜನವರಿ 1ರಿಂದ ಅನ್ವಯವಾಗುವಂತೆ ಮುಂದಿನ 6 ತಿಂಗಳು ಯಾವುದೇ ಪ್ರತಿಭಟನೆಯನ್ನು ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮುಖ್ಯ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿ ಅವರು ಈಗ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು.